ಸ್ನೇಹಿತರೆ, ಸ್ವಾತಿ ಸ್ವ್ಯಾಗ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಬದುಕಿನ ಹಾದಿಗೆ ಭಾವಗೀತೆಯನ್ನು ಹಾಡಿ ಜೀವನದ ಕವಿತೆಯಲ್ಲಿ ಬದುಕ ಹಂಚಿಕೊಂಡ ಸಂಗಾತಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಹಾಗಾಗಿ ನಾನು ಬೆಳಗ್ಗೆ ಎದ್ದವಳೆ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಮಾಡಿದೆ. ನಾನು ನಿಮ್ಗೆ ಅದನ್ನೆಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೆ. ಫ್ರೆಂಡ್ಸ್, ನಾನು ಅರ್ಧ ಲೋಟ ಉದ್ದಿನಬೇಳೆ ತಗೊಂಡೆ. ಅದು ಸ್ವಲ್ಪ ನೀರು ಹಾಕಿ 2 ಗಂಟೆ ನೀರಲ್ಲೇ ನೆನೆಸಿಟ್ಟಿದ್ದೆ. ಆ ನೀರನ್ನು ಚೆಲ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡೆ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ಉದ್ದನ್ನು ರುಬ್ಕೊಂಡೆ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ 2 ಚಮಚ ಅಕ್ಕಿ ರವೆ ಹಾಕಿದೆ. ನಿಮ್ಗೆಲ್ಲ ಅಕ್ಕಿ ರವೆ ಇಲ್ದಿರೆ ಗೋಧಿ ರವೆನೂ ಹಾಕೊಂಡ್ಲಾಕ. ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿದೆ. ಕೈಗೆ ಸ್ವಲ್ಪ ನೀರು ತೊಗೊಂಡು ಈ ಥರ ಮಧ್ಯೆ ಹೋಲ್ ಮಾಡಿ ಎಣ್ಣೆ ಕಾವಲಿಯಲ್ಲಿ ಬಿಟ್ಟೆ. ಈಗ ನೋಡಿ, ಬಿಸಿ ಬಿಸಿಯಾದ ಕ್ರಿಸ್ಪಿ ಉದ್ದಿನ ವಡೆ ರೆಡಿ ಆಯಿತು. ಫ್ರೆಂಡ್ಸ್, ಉಪ್ಪಿಟ್ಟು ಅವಲಕ್ಕಿ ಇಲ್ಲದೆ ಇದ್ದರೆ ಬ್ರೇಕ್ಫಾಸ್ಟೇ ಕಂಪ್ಲೀಟ್ ಆಗೋದಿಲ್ಲ. ಅದಕ್ಕೋಸ್ಕರ 3/4 ಲೋಟ ರವೆಗೆ ಅದರ 3 ಪಟ್ಟರಷ್ಟು ನೀರನ್ನು ತೊಗೊಂಡು ಅದನ್ನು ಪಕ್ಕದ ಗ್ಯಾಸಲ್ಲೇ ಚೆಂದ ಮಾಡಿ ಕುದಿ ಬರ್ಸ್ಕೊಂಡಿದ್ದೆ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡು ಅದಕ್ಕೊಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕಿದೆ. ಸಾಸಿವೆ ಪಟ್ ಅಂದರೂ ಕೂಡಲೇ ಅರ್ಧ ನೀರುಳ್ಳಿ, ಅರ್ಧ ಟೊಮ್ಯಾಟೊ, ಜಜ್ಜಿಟ್ಕೊಂಡ ಶುಂಠಿ, 1 ಹಸಿಮೆಣಸು ಹಾಕಿ ಸರಿ ಮಾಡಿ ಫ್ರೈ ಮಾಡ್ಕೊಂಡೆ. ಅದು ಬ್ರೌನ್ ಕಲರ್ ಬಂದರೂ ಕೂಡಲೇ 3/4 ಕಪ್ ರವೆ ಹಾಕಿ ಸರಿಯಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದೆ. ರವೆ ಸರಿಯಾಗಿ ಫ್ರೈ ಆದ್ರ ಮೇಲೆ ಮೊದಲೇ ಕುದಿ ಬರೆಸ್ಕೊಂಡ ನೀರನ್ನು ರವೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿ ಬಂದ್ರ ಮೇಲೆ ರುಚಿ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದೆ. 2 ನಿಮಿಷದಲ್ಲೇ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಯಿತು. ಫ್ರೆಂಡ್ಸ್, ಉಪ್ಪಿಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಖಾರ ಅವಲಕ್ಕಿ. ಖಾರ ಅವಲಕ್ಕಿ ಮಾಡೋಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ರಸಮ್ ಪೌಡ್ರ್, ಸ್ವಲ್ಪ ಹಳದಿ ಪೌಡ್ರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೊಂದು 3 ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಸ್ವಲ್ಪ ಕರಗೋ ತನಕ ಬಿಸಿ ಮಾಡ್ಕೊಬೇಕು. ಸಕ್ಕರೆ ಕರಗೋ ಕೂಡಲೇ ಒಂದು ಅರ್ಧ ಬೌಲ್ ಕಾಯಿ ಹಾಕಬೇಕು. ಕಾಯಿ ಮತ್ತು ಮಸಾಲೆ ಎರಡನ್ನೂ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ 1 ಬೌಲ್ ಪೇಪರ್ ಅವಲಕ್ಕಿಯನ್ನು ಆ್ಯಡ್ ಮಾಡಬೇಕು. ಅದನ್ನು ಕೈಯಲ್ಲೇ ಚೆಂದ ಮಾಡಿ ಮಿಕ್ಸ್ ಮಾಡಿದಾಗ ಖಾರ ಅವಲಕ್ಕಿ ರೆಡಿ ಆಯಿತು. ಖಾರ ಅವಲಕ್ಕಿ ಮತ್ತು ಉಪ್ಪಿಟ್ಟು 2 ಒಳ್ಳೆ ಕಾಂಬಿನೇಷನ್. ನಿನ್ನೆ ರಾತ್ರಿ ಇಡ್ಲಿ ಮಾಡಲಿಕ್ಕಂತ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆಯನ್ನು ನೆನೆಸಿಟ್ಟಿದ್ದೆ. ಅದನ್ನು ಅರ್ದಿ ಅದಕ್ಕೆ 2.5 ಲೋಟ ಅಕ್ಕಿ ರವೆ ಹಾಕಿ ಮಿಕ್ಸ್ ಮಾಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿದೆ. ಅದನ್ನು ಬೆಳಗ್ಗೆ ಎದ್ದು ಬೇಯಿಸಿದೆ. ಬಿಸಿ ಬಿಸಿ ಇಡ್ಲಿ ರೆಡಿ ಟು ಈಟ್. ಬ್ರೇಕ್ಫಾಸ್ಟಲ್ಲೇ ಒಂದು ಸ್ವೀಟು ಇರಲಿ ಅಂತ ಹೇಳಿ 4 ಟೇಬಲ್ ಸ್ಪೂನ್ ತುಪ್ಪಕ್ಕೆ 1 ಲವಂಗ, 2 ಏಲಕ್ಕಿ, ಸ್ವಲ್ಪ ಕ್ಯಾಶು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿದೆ. ಅದು ಫ್ರೈ ಆದರೂ ಕೂಡಲೇ 3/4 ಲೋಟ ರವೆನ ಹಾಕಿ ಅದನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿದೆ. ಆ ರವೆಗೆ ಸ್ವಲ್ಪ ಕಲರ್ ಆ್ಯಡ್ ಮಾಡಿ ಅದರ 3 ಪಟ್ಟಷ್ಟು ನೀರನ್ನು ಕುದಿ ಬರೆಸಿ ರವೆ ಮತ್ತು ನೀರನ್ನು ಮಿಕ್ಸ್ ಮಾಡಿದೆ. ರವೆ ಚೆನ್ನಾಗಿ ಕುದಿ ಬಂದರೂ ಕೂಡಲೇ 3/4 ಲೋಟ ರವೆ ತೊಗೊಂಡೋದಿದ್ರೆ 3/4 ಲೋಟ ಸಕ್ಕರೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈಗ ಬಿಸಿ ಬಿಸಿ ಕೇಸರಿ ಭಾತ್ ರೆಡಿ ಆಯಿತು. ಅರ್ಧ ಲೋಟ ಅಕ್ಕಿ ತಗೊಂಡು ಅದರೊಳಗೆ ಖಾರ ಆದ ವೆಜ್ ಪಲಾವ್ ರೆಡಿ ಮಾಡ್ಕೊಂಡೆ. ಈ ವೆಜ್ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಸೂಪರಾಗಿರುತ್ತೆ. ರಾತ್ರಿ ನಾನು 4 ಚಪಾತಿ ಆಗೋಷ್ಟು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಚಪಾತಿ ಹೊಳ್ಕೊಂಡು ಕಾವಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚಪಾತಿನ ಚೆಂದ ಮಾಡಿ ಫ್ರೈ ಮಾಡ್ಕೊಂಡೆ. ಚಪಾತಿ ರೆಡಿ ಆಗೋದ್ರೊಳಗೆ ಒಂದು ಬಟಾಟೆ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೊಂದು ನೀರುಳ್ಳಿ, ಸಾಸಿವೆ, ಹಸಿಮೆಣಸಿನ ಒಗ್ಗರಣೆ ಮಾಡಿ ಅದ್ರ ಜೊತೆ ಬೇಯಿಸೋದು ಬಟಾಟೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಬಾಜಿ ರೆಡಿ ಆಯಿತು. ಕರಾವಳಿ ಅಂದಮೇಲೆ ನೀರು ದೋಸೆ ಇಲ್ಲದೆ ಇದ್ದರೆ ಬ್ರೇಕ್ಫಾಸ್ಟ್ ಕಂಪ್ಲೀಟೇ ಆಗೋದಿಲ್ಲ. ನಾನೊಂದು ಅರ್ಧ ಲೋಟ ಅಕ್ಕಿ ತಗೊಂಡು 1 ಮುಷ್ಟಿ ಕಾಯಿ ಹಾಕಿ ನುಣ್ಣಗೆ ನೀರು ಮಾಡಿ ಹರ್ಕೊಂಡೆ. ಅದರೊಳಗೆ ಬಿಸಿ ಬಿಸಿ ನೀರು ದೋಸೆ ರೆಡಿ ಆಯಿತು. ಇದಕ್ಕೆ ಕಾಯಿ ಚಟ್ನಿನೂ ಸ್ವಲ್ಪ ರುಬ್ಕೊಂಡಿದ್ದೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಬರ್ಡೇ ಸ್ಪೆಷಲ್ ಬ್ರೇಕ್ಫಾಸ್ಟ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಷನಿಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.